ಇಂಥ ಸಂದರ್ಭದಲ್ಲೇ ಭಾರತ ಪಾಕಿಸ್ತಾನದಲ್ಲಿರುವಂತಹ ಉಗ್ರರ ನೆಲೆಗಳನ್ನು ಗುರಿಯಾಗಿಸಿಕೊಂಡು 9 ಕಡೆಗಳಲ್ಲಿ ದಾಳಿಯನ್ನು ಮಾಡಿದೆ. ಇದರಲ್ಲಿ 70ಕ್ಕೂ ಹೆಚ್ಚು ಮಂದಿ ಉಗ್ರರು ಪ್ರಾಣ ಕಳ್ಕೊಂಡಿದ್ದಾರೆ. ಭೂಸೇನೆ ವಾಯುಪಡೆಯಿಂದ ಜಂಟಿಯಾಗಿ ನಡೆದಿರುವಂತಹ ಕಾರ್ಯಾಚರಣೆಗೆ ಭಾರತದ ವಾಯುಸೇನೆ ಹಾಗೂ ಭೂಸೇನೆಯ ಈ ದಾಳಿಗೆ ಪಾಕಿಸ್ತಾನದ 9 ಉಗ್ರ ನೆಲೆಗಳು ಉಡಿಸಾಗಿದೆ. ಸೇನಾ ನೆಲೆಗಳನ್ನ ಗುರಿ ಮಾಡದೆ ಉಗ್ರ ನೆಲೆಗಳನ್ನೇ ಗುರಿಯಾಗಿಸಿಕೊಂಡು ನಡೆಸಿರುವಂತಹ ದಾಳಿಗಿದು. ಎಲ್ಲಿ ಉಗ್ರರು ಆಕ್ಟಿವ್ ಆಗಿದ್ದಾರೆ, ಎಲ್ಲಿ ಉಗ್ರರಿಗೆ ಸಂಬಂಧಪಟ್ಟಂತಹ ಚಟುವಟಿಕೆಗಳು ನಡೀತಾ ಇದೆ, ಅದೆಲ್ಲವನ್ನ ಕೂಡ ಗುರುತಿಸಿಕೊಂಡು ಅಲ್ಲಿಗೆ ಈ ಒಂದು ಸ್ಟ್ರೈಕ್ ಮಾಡಿರೋದು. ಅದಕ್ಕೆ ಸಂಬಂಧಪಟ್ಟಂತಹ ದೃಶ್ಯಗಳು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಈ ದಾಳಿಯನ್ನ ಪಾಕಿಸ್ತಾನ ಕೂಡ ಈಗ ಖಚಿತಪಡಿಸಿದೆ. 2019 ಫೆಬ್ರವರಿಯಲ್ಲಿ ನಡೆದಂತಹ ಬಾಲಕೋಟ್ನಲ್ಲಿ ನಡೆದಂತಹ ಏರ್ ಸ್ಟ್ರೈಕ್ ಸಂದರ್ಭದಲ್ಲಿ ಪಾಕಿಸ್ತಾನ ಆರಂಭದಲ್ಲಿ ಅದನ್ನು ಒಪ್ಪಿಕೊಂಡಿರಲಿಲ್ಲ. ಆದರೆ ಈ ಬಾರಿ ಹಾಗೆ ಇಲ್ಲ. ಭಾರತ ಆ ಅಟ್ಯಾಕ್ ಮಾಡಿರುವಂತಹ ಕೆಲವೇ ಕ್ಷಣಗಳಲ್ಲಿ ಹೌದು ತನ್ನ ಮೇಲೆ ಅಟ್ಯಾಕ್ ಆಗಿದೆ ಅಂತ ಪಾಕಿಸ್ತಾನ ಒಪ್ಪಿಕೊಂಡಿದೆ. ಇನ್ನು ಭಾರತ ಯಾವ ರೀತಿಯಾಗಿ ಈ ಒಂದು ದಾಳಿಯನ್ನು ನಡೆಸಿದೆ, ಕ್ಷಿಪಣಿಯ ಜೊತೆಗೆ ಡ್ರೋನ್ಗಳನ್ನು ಕೂಡ ಬಳಸಲಾಗಿದೆ ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ಡ್ರೋನ್ಗಳನ್ನು ಬಳಸಿ ಪಾಕಿಸ್ತಾನದ ಉಗ್ರ ನೆಲೆಗಳ ಮೇಲೆ ಈ ದಾಳಿಯನ್ನು ಮಾಡಲಾಗಿದೆ. ಗುಪ್ತಚರ ಸಂಸ್ಥೆಗಳ ಸಹಕಾರದಿಂದ ಡ್ರೋನ್ ದಾಳಿಯನ್ನು ಮಾಡಲಾಗಿದೆ. ಡ್ರೋನ್ ಮತ್ತು ಯುದ್ಧ ವಿಮಾನವನ್ನ ಬಳಸಿ ದಾಳಿಯನ್ನು ಮಾಡಿರೋದು. ಡ್ರೋನ್ಗಳನ್ನ ಬಳಸಲಾಗಿದೆ ಅನ್ನುವಂಥ ಅಪ್ಡೇಟ್ಸ್ಗಳು ಸಿಗ್ತಾ ಇದೆ. ಗುಪ್ತಚರ ಸಂಸ್ಥೆಗಳ ಸಹಕಾರದಿಂದ ಡ್ರೋನ್ ದಾಳಿಯನ್ನ ಮಾಡಲಾಗಿದೆ. ಯಾವ ಸ್ಥಳಗಳಲ್ಲಿ ಉಗ್ರ ಚಟುವಟಿಕೆಗಳು ನಡೀತಾ ಇದೆ, ಉಗ್ರ ತರಬೇತಿಗಳು ನಡೀತಾ ಇದೆ, ಎಲ್ಲವನ್ನ ಕೂಡ ಗುಪ್ತಚರ ಸಂಸ್ಥೆಗಳು ಡೀಟೇಲ್ಸ್ ಕೊಟ್ಟಿದ್ವು. ಆ ಡೀಟೇಲ್ಸ್ ಗಳನ್ನ ಬಳಸಿಕೊಂಡು ನೇರವಾಗಿ ಆ ಉಗ್ರ ಕೇಂದ್ರಗಳ ಮೇಲೆಗೆ ಅಟ್ಯಾಕ್ ಮಾಡಲಾಗಿದೆ. ಡ್ರೋನ್ಗಳನ್ನ ಬಳಸಿಕೊಂಡು ಉಗ್ರರ ನೆಲೆಗಳನ್ನ ಒಡಿಸ್ ಮಾಡಿರೋದು. 70ಕ್ಕೂ ಹೆಚ್ಚು ಮಂದಿ ಉಗ್ರರು ಭಾರತದ ಈ ಒಂದು ಏರ್ ಸ್ಟ್ರೈಕ್ ನಲ್ಲಿ ಬಲಿಯಾಗಿದ್ದಾರೆ ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ಆಪರೇಷನ್ ಸಿಂಧೂರ್ ಈ ಹೆಸರಿನಲ್ಲಿ ಭಾರತ ಉಗ್ರರ ವಿರುದ್ಧ ಕ್ರಮವನ್ನ ತೆಗೆದುಕೊಂಡಿರೋದು. ಮಧ್ಯರಾತ್ರಿ 1:30 ನಂತರ ಭಾರತ ಈ ಒಂದು ದಾಳಿಯನ್ನ ಮಾಡಿದೆ. ಪಹಲ್ಗಾಮ್ನಲ್ಲಿ ನಡೆದಿರುವಂತಹ ಪ್ರವಾಸಿಗರ ಮೇಲೆ ಉಗ್ರರು ಯಾವೊಂದು ಅಟ್ಯಾಕ್ ಅನ್ನು ಮಾಡಿದ್ರು, ದಾಳಿಯನ್ನು ಮಾಡಿದ್ರು, ಅದರಲ್ಲಿ 26 ಮಂದಿ ಭಾರತೀಯರು ಪ್ರಾಣವನ್ನ ಕಳ್ಕೊಂಡಿದ್ರು. ಜಮ್ಮು ಕಾಶ್ಮೀರದ ಸೌಂದರ್ಯವನ್ನ ಸವಿಯೋದಕ್ಕೆ ಹೋಗಿದ್ದಂತಹ ಅಮಾಯಕ ಪ್ರವಾಸಿಗರ ಮೇಲೆ ನಡೆದಂತಹ ಆ ದಾಳಿಗೆ ಸಂಬಂಧಪಟ್ಟಂತೆ ಸಹಜವಾಗಿಯೇ ಭಾರತದ ಜನರಲ್ಲಿ ಆಕ್ರೋಶ ಇತ್ತು. ಯಾವುದೇ ಕಾರಣಕ್ಕೂ ಕೂಡ ಉಗ್ರರನ್ನು ಹಾಗೂ ಉಗ್ರರನ್ನ ಪೋಷಿಸ್ತಾ ಇರುವಂತಹ ಪಾಕಿಸ್ತಾನವನ್ನ ಬಿಡ್ಲೇಬಾರದು, ಅದರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ಸಾಕಷ್ಟು ಆಕ್ರೋಶಗಳು ವ್ಯಕ್ತ ಆಗಿತ್ತು. ಅದರ ಭಾಗವಾಗಿ ಈಗ ಭಾರತ ಪ್ರತಿಕಾರವನ್ನು ತೆಗೆದುಕೊಂಡಿದೆ. ಸೇನಾ ಪಡೆಗಳಿಂದ ಪಾಕಿಸ್ತಾನದ ಉಗ್ರರ ನೆಲೆಗಳ ಮೇಲೆ ದಾಳಿಯನ್ನ ನಡೆಸಲಾಗಿದೆ. ಈ ಬಗ್ಗೆ ಕ್ಷಣ ಕ್ಷಣದ ಮಾಹಿತಿಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಪಡ್ಕೊಳ್ತಾ ಇದ್ದಾರೆ. ಪ್ರಧಾನಿ ಮೋದಿ ಅವರು ಅಧಿಕೃತ ನಿವಾಸದಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರಿಂದ ಕ್ಷಣ ಕ್ಷಣದ ಅಪ್ಡೇಟ್ಸ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ತಡರಾತ್ರಿ 15ಕ್ಕೂ ಹೆಚ್ಚು ಸಭೆಯನ್ನು ಮಾಡಿದ್ದಾರೆ ಅಜಿತ್ ದೋವಲ್ ಅವರು. ರಾತ್ರಿ 8 ಗಂಟೆಯ ನಂತರದಿಂದಲೂ ಕೂಡ ಪ್ರತಿ ಕ್ಷಣದ ಮಾಹಿತಿಯನ್ನು ಕೂಡ ನೀಡಲಾಗ್ತಾ ಇತ್ತು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ. ಇನ್ನು ತಡರಾತ್ರಿ 15ಕ್ಕೂ ಹೆಚ್ಚು ಸಭೆಗಳನ್ನು ಕೂಡ ಮಾಡಿದ್ದಾರೆ. ಅಜಿತ್ ದೋವಲ್ ಅವರ ನೇತೃತ್ವದಲ್ಲಿ ಈ ಸಭೆ ಆಗಿದೆ. ನಿರಂತರವಾಗಿ ಕಳೆದ ಶನಿವಾರದಿಂದಲೂ ಕೂಡ ಅನೇಕ ಪ್ರಮುಖ ಸಭೆಗಳನ್ನು ನಡೆಸಲಾಗಿತ್ತು. ಯಾವ ಸಂದರ್ಭದಲ್ಲೂ ಕೂಡ ಭಾರತ ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡಬಹುದು, ಉಗ್ರರ ನೆಲೆಗಳನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡಬಹುದು ಅಂತ ನಿರೀಕ್ಷೆ ಇತ್ತು. ಆ ಹಿನ್ನೆಲೆಯಲ್ಲಿ ಇದೀಗ ಭಾರತದ ಭೂಸೇನೆ ಹಾಗೂ ವಾಯುಸೇನೆ ಜಂಟಿಯಾಗಿ ಈ ಕಾರ್ಯಾಚರಣೆಯನ್ನು ನಡೆಸಿದೆ. 9 ಕಡೆಗಳಲ್ಲಿ ಈ ಒಂದು ದಾಳಿಯನ್ನು ಮಾಡಲಾಗಿದೆ.
ಬಹವಾಲ್ಪುರ್, ಕೋಟ್ಲಿ, ಮರಿಕೆ ಈ ಪ್ರದೇಶದಲ್ಲಿ ಇದ್ದಂಥ ಉಗ್ರರ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಭಾರತದ ವಾಯುಸೇನೆ ಅಟ್ಯಾಕ್ ಅನ್ನು ಮಾಡಿರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.